ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಟ್ಯೂಸ್ಡೇ ಮಾರ್ನಿಂಗಿಂದನೇ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಅಮೃತ ಬಳ್ಳಿ ಎಲೆದು ಕಷಾಯನ ಕುಡಿದ್ಬಿಟ್ಟು ನಾನು ಮಾರ್ನಿಂಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ. ಅದಕ್ಕೋಸ್ಕರ ಎಲೆಗಳನ್ನ ನಾನು ಕಿತ್ಕೊಳ್ತಾ ಇದ್ದೀನಿ. ಅಮೃತ ಬಳ್ಳಿಯಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಕೊರೋನಾ ಬಂದಮೇಲಂತೂ ಅಮೃತ ಬಳ್ಳಿ ತುಂಬಾ ಫೇಮಸ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನಾನು ಕೂಡ ಈ ಥರ ನೀರನ್ನ ಕುದಿಯೋಕೆ ಇಟ್ಕೊಂಡು ಒಂದೆರಡು ಎಲೆನ ಅದಕ್ಕೆ ಹಾಕ್ಕೊಂಡು ಕುದ್ಮೇಲೆ ಫಿಲ್ಟ್ರ್ ಮಾಡಿಕೊಂಡು ಅದನ್ನ ಕುಡಿತೀನಿ. ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ನಾನಿವತ್ತು ಚಪಾತಿ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಪುಳಿಯೋಗರೆನೂ ಮಾಡ್ಕೊಂಡಿದ್ದೆ. ಮಗನಿಗೆ ಬಾಕ್ಸಿಗೆ ಕೂಡ ಹಾಕಬೇಕಲ್ವ, ಅದಕ್ಕೋಸ್ಕರ ಚಪಾತಿ ಪಲ್ಯ ಮತ್ತು ಪುಳಿಯೋಗರೆನ ಮಾಡಿಕೊಂಡೆ. ಇದೆರಡೂ ನನ್ನ ಮಗಳು ತಿನ್ನೋದಿಲ್ಲ. ಅದಕ್ಕೋಸ್ಕರ ಅವಳಿಗೆ ಅಂತ ಹೇಳಿಬಿಟ್ಟು ರಾಗಿ ಸರಿನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಅವಳಿಗೆ ರಾಗಿ ಸರಿನ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವೀಟ್ಸ್ಗೆ ನಾನು ಬೆಲ್ಲನ ಯೂಸ್ ಮಾಡೋದಿಲ್ಲ, ಹಾಗಾಗಿ ಒಂದು ಡೇಟ್ಸ್ನ ಅದಕ್ಕೆ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡು ಅವಳಿಗೆ ತಿನ್ನಿಸ್ತೀನಿ. ಈ ಥರ ಮಾಡಿಕೊಟ್ರೆ ಸ್ವಲ್ಪ ತಿಂತಾಳೆ. ಅದಕ್ಕೋಸ್ಕರ ನಾನು ಚಪಾತಿ ಪಲ್ಯನೇ ಇವತ್ತು ತಿಂತಾಯಿದ್ದೀನಿ. ತುಪ್ಪ ಮಾಡಿದ್ದು ಇರಲಿಲ್ಲ, ಖಾಲಿ ಆಗಿತ್ತು. ಅದಕ್ಕೋಸ್ಕರ ಒಂದು ಸ್ಪೂನ್ ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಮನೇಲೇ ಮಾಡಿಟ್ಕೊಂಡಿರುವಂತಹ ಬೆಣ್ಣೆ ಕೂಡ ಇತ್ತು. ಕಾಫಿ ಫಿಲ್ಟ್ರಲ್ಲಿ ಡಿಕಾಕ್ಷನ್ ಇತ್ತು, ಹಾಗಾಗಿ ತಿಂಡಿ ಆದಮೇಲೆ ಒಂದು ಲೋಟ ಕಾಫಿನ ರೆಡಿ ಮಾಡಿಕೊಂಡು ಕುಡಿದೆ. ಏನು ಕಷಾಯ ಕುಡಿದ್ರೂ ಕೂಡ ಒಂದು ಲೋಟ ಕಾಫಿ ಕುಡಿದ್ರೇ ನಮಗೆ ಮೈಂಡ್ ರಿಲ್ಯಾಕ್ಸ್ ಅನಿಸೋದು. ಕಾಫಿಗೆ ಒಂಥರ ಅಡಿಕ್ಟ್ ಆದಂಗೆ ಅನಿಸಿದೆ. ಡೈಲಿ ಒಂದು ಲೋಟ ಕಾಫಿ ಬೇಕೇ ಬೇಕು. ನೆಕ್ಸ್ಟು ಹಾಗೆ ನಾನು ನನ್ನ ಮಗಳು ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಆಮೇಲೆ ಅವಳಿಗೆ ಆಯಿಲ್ ಮಸಾಜ್ನ ಮಾಡಿದೆ. ಹೊರಗಡೆನೇ ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ನಿಲ್ಲಿಸಿದ್ದೆ. ಅವಳ ಕೈಗೆ ಸಿಕ್ಕಿರೋ ವಸ್ತುಗಳನ್ನೆಲ್ಲ ತಗೊಂಡು ಹೋಗಿಬಿಟ್ಟು ಕೆಳಗಡೆ ಈ ಥರ ಎಸಿತಾಳೆ. ಎಸ್ಬಿಟ್ಟು ಅಲ್ಲಿಂದ ಕೆಳಗಡೆ ಹೋಗೋಕ್ಕೆ ಟ್ರೈ ಮಾಡ್ತಾಳೆ. ನಮ್ಮ ಮನೆ ಡೂಪ್ಲೆಕ್ಸ್ ಆಗಿರೋದ್ರಿಂದ ಅವಳನ್ನಂತೂ ಮೇಂಟೈನ್ ಮಾಡೋದು ನನಗೆ ತುಂಬಾ ಕಷ್ಟ ಅಂತ ಹೇಳಿ ಅನಿಸುತ್ತೆ. ಎದುರುಗಡೆ ಡೋರ್ ಓಪನ್ ಮಾಡಿದ್ರೆ ಕೆಳಗೆ ಹೋಗ್ತಾಳೆ, ಇಲ್ಲ ಅಂತಂದರೆ ಮೇಲೆ ಹೋಗ್ತಾಳೆ. ಇದೇ ತರಲೆ ಕೆಲಸಗಳು ಅವಳದು. ಅಷ್ಟೊತ್ತಿಗೆ ನಮ್ಮ ಲೇಔಟ್ಗೆ ಗಣೇಶನ ತಗೊಂಬರ್ತಾಯಿದ್ರು. ಇವತ್ತು ನಮ್ಮ ಲೇಔಟಲ್ಲಿ ಗಣೇಶನ ಕೂರಿಸ್ತಾ ಇದ್ದಾರೆ. ಇವತ್ತಿಂದ 5 days ಅಲ್ಲಿ ಫಂಕ್ಷನ್ಸ್ ಇರುತ್ತೆ. ಸಂಜೆ ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಾನು ಬೇಗ ಕೆಲಸಗಳನ್ನೆಲ್ಲ ಇವತ್ತು ಮುಗಿಸ್ಕೊಳ್ಬೇಕು. ಮಗಳು ಹೊರಗಡೆ ನೋಡ್ತಾ ಆಟ ಆಡ್ತಾ ನಿಂತಿದ್ಲು. ಅಷ್ಟೊತ್ತಿಗೆ ನಾನು ಗುಡಿಸ್ಬಿಟ್ಟು ನೆಲನೆಲ್ಲ ಒರೆಸ್ಕೊಂಡು ಅವಳಿಗೆ ಸ್ನಾನಕ್ಕೆ ಅಂತ ಹೇಳಿಬಿಟ್ಟು ನೀರನ್ನೆಲ್ಲ ರೆಡಿ ಮಾಡಿಕೊಂಡು ಕರ್ಕೊಂಡೋಗಿ ಅವಳಿಗೆ ಸ್ನಾನನ ಮಾಡಿಸಿ ಅವಳನ್ನ ರೆಡಿ ಮಾಡಿಬಿಟ್ಟು ಮಲಗಿಸ್ದೆ. ಮಲಗಿದಾಗ ಎಷ್ಟು ಇನ್ನೋಸೆಂಟ್ ಥರ ಕಾಣಿಸ್ತಾಳೆ ಅಲ್ವಾ. ಈಗೇನು ಹೆಚ್ಚು ಅಂತಂದರೆ 1 hour ಮಲ್ಕೊತಾಳೆ ಅಷ್ಟೇ. ನಾನು ಏನು ಅರ್ಧಂಬರ್ಧಂ ಕೆಲಸಗಳಾಗುತ್ತೆ ಅಷ್ಟೊತ್ತಿಗೆ ಎದ್ದು ಬಿಡ್ತಾಳೆ. ಅದಕ್ಕೆ ಅವಳು ಮಲಗಿದಾಗಲೇ ಬೇಗ ಹೋಗಿ ಸ್ವಲ್ಪ ಬಟ್ಟೆಗಳಿತ್ತು ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿಬಿಟ್ಟು ನಾನು ಸ್ನಾನನ ಮುಗಿಸ್ಕೊಂಡು ಬಂದೆ. ದೇವ್ರ ಪೂಜೆನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಅವಳು ಎಚ್ಚರಿದ್ದಾಗ ದೇವ್ರ ಮನೇನ ಓಪನ್ ಮಾಡೋಕ್ಕೆ ಬಿಡೋದಿಲ್ಲ. ಅದಕ್ಕೆ ಯಾವಾಗಲೂ ಡೋರ್ ಕ್ಲೋಸ್ ಮಾಡಿನೇ ಇಟ್ಟಿರಬೇಕಾಗುತ್ತೆ, ಇಲ್ಲ ಅಂದರೆ ಹೋಗ್ಬಿಟ್ಟು ಎಲ್ಲನೂ ಎಳೆದಾಕ್ತಾಳೆ. ದೇವ್ರ ಮನೇನ ಕ್ಲೀನ್ ಮಾಡಿಬಿಟ್ಟು ಹಾಗೆ ಸಿಂಪಲ್ಲಾಗಿ ಒಂದು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗಿದ್ಮೇಲೆ ಶೇಂಗಾನ ಬೇಯಕ್ಕೆ ಇಟ್ಟಿದ್ದೆ. ಅದನ್ನ ಬಿಡಿಸಿಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಕಿಚನ್ಗೆ ಬಂದೆ. ಬಿಡಿಸಿಟ್ಕೊಂಡ್ರೆ ಇದನ್ನ ಸಂಜೆಗೆ ಸ್ನ್ಯಾಕ್ಸ್ ಮಾಡ್ಕೊಬೋದಲ್ವ, ಅದಕ್ಕೋಸ್ಕರ. ಇಲ್ಲ ಅಂತ ಹೇಳಿದ್ರೆ ಅದು ಹಿಟ್ಟಲ್ಲಿ ಹಾಗೆ ಹಾಳಾಗೋಗುತ್ತೆ, ಕಣ್ಣಿಗೆ ಬಿತ್ತು. ಅದಕ್ಕೋಸ್ಕರ ಎತ್ತಿ ಬಿಡಿಸಿಟ್ಕೊಳ್ತಾ ಇದ್ದೀನಿ. ಮತ್ತು ಮಧ್ಯಾಹ್ನಕ್ಕೆ ಮಗಳಿಗೆ ಕೋಡೋ ಮಿಲೆಟ್ದು ಕಿಚಡಿ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನ ನೆನೆಸಿಡ್ತಾ ಇದ್ದೀನಿ. 2 ರಿಂದ 3 hour ನೆನೆಸಿಟ್ರೆ ಸಾಕು. ಆಮೇಲೆ ಅದರಿಂದ ನಾವು ಪಲಾವು, ರೈಸು, ಕಿಚಡಿ ಈ ಥರ ಏನಾದರೂ ಮಾಡ್ಕೊಳ್ಬಹುದು. ತುಂಬ ಚೆನ್ನಾಗಿರುತ್ತೆ. ನನಗೆ ಮಧ್ಯಾಹ್ನಕ್ಕೆ ಅಡುಗೆ ಏನೂ ಮಾಡ್ಕೊಳ್ತಾ ಇಲ್ಲ, ಬೆಳಗ್ಗೆ ಮಾಡಿರೋದೇ ಇತ್ತು ಹಾಗಾಗಿ. ಆಮೇಲೆ ಇಲ್ಲಿ ನಾನು ಕಾವಲಿ ಇತ್ತಲ್ವ, ಅದನ್ನು ನೀಟಲ್ಲಿ ವಾಶ್ ಮಾಡಿ ಅದನ್ನ ಒಂದು ಬಟ್ಟೆ ತೊಗೊಂಡು ಒರೆಸಿ ಅದಕ್ಕೆ ಆಯಿಲ್ನ ನೀಟಲ್ಲಿ ಹಚ್ಚಿಬಿಟ್ಟು ಎತ್ತಿಡ್ತಾ ಇದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಅದು ತುಕ್ಕು ಹಿಡಿಯುತ್ತೆ, ರಸ್ಟ್ ಬರುತ್ತಲ್ವ, ಅದಕ್ಕೋಸ್ಕರ ಹೊಸ ಕಾವಲಿ ಇದ್ದಾಗ ನಾವು ಪ್ರತಿ ಯೂಸ್ ಆದಮೇಲೆ ಈ ಥರನೇ ಮೇಂಟೈನ್ ಮಾಡಬೇಕಾಗುತ್ತೆ. ಆಮೇಲೆ ಯೂಸ್ ಮಾಡ್ತಾ ಸರಿ ಹೋಗುತ್ತೆ, ಬಟ್ ಸ್ಟಾರ್ಟಿಂಗಲ್ಲಿ ಈ ಥರನೇ ಪ್ರಾಬ್ಲಮ್ ಬರುತ್ತೆ. ಆದಷ್ಟು ನಾನ್ ಸ್ಟಿಕ್ ಕಾವಲಿಗಳನ್ನ ಬಿಟ್ಟು ಎಲ್ಲರೂ ಕೂಡ ಈ ಥರ ಐರನ್ ಕಾವಲಿಗಳನ್ನ ಮತ್ತು ಬಾಣಲಿಗಳನ್ನ ಯೂಸ್ ಮಾಡಿ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ.
ಇದು ಕಾವಲಿ ತುಂಬ ಹಳೇದು, ನಾನು 5 ಇಯರಿಂದನೂ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಆದರೆ ಬಾಣಲಿ ಮಾತ್ರ ಹೊಸದು, ಸ್ವಲ್ಪ 1 ಇಯರ್ ಆಯಿತು ತಂದು. ಯೂಸ್ ಮಾಡೋದು ತುಂಬ ಕಡಿಮೆ ಅಲ್ವಾ, ಯಾವಾಗಲಾದರೂ ಒಂದ್ಸರಿ ರೇರಾಗಿ ಯೂಸ್ ಮಾಡ್ತೀನಿ. ಇನ್ನೊಂದಿದೆ ಅದಕ್ಕೋಸ್ಕರ. ಇದು ತುಂಬಾ ರಸ್ಟ್ ಬಂದಂಗೆ ಆಗಿದೆ, ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಆಯಿಲ್ ಹಚ್ಚಿ ಇದನ್ನು ಕೂಡ ಎತ್ತಿಡ್ತಾ ಇದ್ದೀನಿ. ಚುಪ್ಪರ್ ಇದೆಯಾ? ಆರೆಂಜ್ ಹುಳಿ ಇದೆಯಾ? ಚೆನ್ನಾಗಿದೆಯಾ ಹುಳಿನ? ಆರೆಂಜು ಹೆಂಗಿದೆ ಆರೆಂಜು? ಆರೆಂಜ್ನ ಬಿಡಿಸಿ ಕೊಟ್ಟು ಕೂರಿಸ್ದೆ. ಅವಳು ತಿಂತ ಕೂತಿದ್ಲು. ಅಷ್ಟೊತ್ತಿಗೆ ನಾನು ಮಧ್ಯಾಹ್ನ ಊಟಕ್ಕೆ ಅವಳಿಗೆ ಕಿಚಡಿನ ರೆಡಿ ಮಾಡಿಕೊಂಡೆ. ಅವಳು ಎದ್ಮೇಲೆ ಯಾವ ವಿಡಿಯೋನೂ ಅವಳು ಶೂಟ್ ಮಾಡೋಕ್ಕೆ ಬಿಡೋದಿಲ್ಲ. ವೆಜಿಟೇಬಲ್ಸ್ ಎಲ್ಲ ಹಾಕಿ ಈ ಥರ ಕಿಚಡಿನ ರೆಡಿ ಮಾಡ್ಕೊಂಡಿದ್ದೆ. ಮತ್ತು ಅದ್ರ ಮೇಲೆ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ನಾನು ಅವಳಿಗೆ ತಿನ್ನಿಸ್ತೀನಿ. ನೋಡಿ, ಬೆಳಗ್ಗೆ ನಾನು ಬೆಣ್ಣೆನ ತೋರಿಸಿದ್ನಲ್ವ, ಆ ಬೆಣ್ಣೆಯಿಂದನೇ ತುಪ್ಪನ ಕಾಯಿಸ್ಕೊಂಡೆ. ಇಷ್ಟು ತುಪ್ಪ ಸಿಕ್ಕಿತ್ತು ನನಗೆ. 1 ವೀಕ್ದು ಬೆಣ್ಣೆ ಎತ್ತಿಟ್ಟಿದ್ದೆ, ಅದರಿಂದ ಇಷ್ಟು ತುಪ್ಪ ಆಗಿತ್ತು. ತುಂಬ ಚೆನ್ನಾಗಿ ಬಂದಿತ್ತು. ಇದು ಹಸು ಹಾಲು ತಗೊಳ್ತಾ ಇದ್ದೀನಿ ಇಲ್ಲಿ, ಅದರಿಂದ ಕೆನೆನ ಎತ್ತಿಟ್ಟು ಈ ಥರ ತುಪ್ಪನ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ನನ್ನ ಮಗಳಿಗೆ ಮತ್ತು ಮಗನಿಗೆ ಹೇಗೋ ಮೇಂಟೈನ್ ಆಗುತ್ತೆ, ಸಾಕಾಗುತ್ತೆ. ನಮಗೆ ಬೇಕು ಅಂತಂದರೆ ಎಕ್ಸ್ಟ್ರಾ ನಾನು ನಂದಿನಿ ತುಪ್ಪನ ತಗೊಳ್ತೀನಿ. ನೆಕ್ಸ್ಟು ನಾನು ಸಂಜೆಗೆ ಕಾಳುಗಳನ್ನ ಬಿಡಿಸಿಟ್ಟಿದ್ನಲ್ವ, ಅದರಿಂದ ಈ ಥರ ಒಂದು ಸ್ನ್ಯಾಕ್ಸ್ನ ಮಾಡಿಕೊಂಡೆ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಖಾರದ ಪುಡಿ, ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಆಫೀಸ್ಗೆ ಹೋಗೋ ಟೈಮಲ್ಲೆಲ್ಲ ರೋಡ್ ಸೈಡ್ ಇಟ್ಕೊಂಡಿರ್ತಿದ್ರು, ಆವಾಗ ಈ ಥರ ಸ್ನ್ಯಾಕ್ಸ್ನ ತಿಂತಿದ್ದೆ. ನನಗೆ ತುಂಬ ಇಷ್ಟ ಆಗೋದು ಚಳಿ ಮಳೆ ಅಂಥ ಟೈಮಲ್ಲಿ. ಅದಕ್ಕೋಸ್ಕರ ನಾನು ಒಂದಿನ ಈ ಥರ ಶೇಂಗಾ ತಂದು ಬೇಯಿಸ್ಬಿಟ್ಟು ಯೂಟ್ಯೂಬಲ್ಲಿ ಒಂದು ವೀಡಿಯೋನ ನೋಡಿಬಿಟ್ಟು ಟ್ರೈ ಮಾಡಿದೆ. ನನಗೆ ಗೊತ್ತಿರಲಿಲ್ಲ ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು, ಯಾಕಂದರೆ ನಮ್ಮ ಕಡೆ ಎಲ್ಲ ಈ ಥರ ಸ್ನ್ಯಾಕ್ಸ್ ಮಾಡಲ್ಲ ಅಲ್ವಾ, ಅದಕ್ಕೋಸ್ಕರ. ಇವಾಗ ಯಾವಾಗಲೂ ಶೇಂಗಾ ತಗೊಂಡ್ರೆ ನಾನು ಈ ಥರ ಸ್ನ್ಯಾಕ್ಸ್ನ ಮಾಡ್ಕೊಳ್ತೀನಿ. ಸಂಜೆ 7:30 ಅಷ್ಟೊತ್ತಿಗೆ ಗಣೇಶ ಫಂಕ್ಷನಿಗೆ ಹೋದ್ವಿ. ಅಲ್ಲಿ ಮಕ್ಕಳದೆಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇತ್ತು, ತುಂಬಾ ಚೆನ್ನಾಗಿತ್ತು. ಹಾಗೆ ಅಲ್ಲೇ ಪ್ರಸಾದ ಕೂಡ ಇತ್ತು. ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು.